ಹಲೋ ಫ್ರೆಂಡ್ಸ್, ರಾಜಶ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಬ್ರೆಡ್ ಕಸ್ಟರ್ಡ್ ಪುಡಿಂಗ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅರ್ಧ ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಲು ಮಿಕ್ಕಿಸ್ಕೊತೀನಿ. ಯಾಕೆಂದರೆ ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡೋಕ್ಕೆ 3 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು ಹಾಲಲ್ಲಿ. ಅದಕ್ಕೆ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಮೊದಲೇ ಕಾಯಿಸಿರೋ ಹಾಲಿದು. ಅದಕ್ಕೆ ಒಂದು 4 ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಇನ್ನೂ ಹಾಕೋಬೋದು. ನಾನು 4 ಸ್ಪೂನ್ ಸಾಕು ಅಂತ ಹಾಕಿದ್ದೀನಿ. ಇನ್ನೂ ಸ್ವೀಟ್ ಬೇಕು ಅನ್ನೋರು ಹಾಕೋಬೋದು. ಇದು ಚೆನ್ನಾಗಿ ಕಾಯಬೇಕು ಅಷ್ಟೇ. ಕುದಿ ಬರ್ತಿದ್ದಂಗೆ ಕಸ್ಟರ್ಡ್ ಪೌಡ್ರು ಹಾಕಿದ್ರೆ ಆಯಿತು. ಇದು ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಕಲಿಸ್ಕೋಬೇಕು. ಹಾಲು ಸಕ್ಕರೆ ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಇದು. ಈಗ ಚೆನ್ನಾಗಿ ಕಲಿಸ್ಕೊಂಡಿರೋದು ಕಸ್ಟರ್ಡ್ ಪೌಡ್ರು ಹಾಲು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕುದಿಸ್ಬೇಕು. ಇದು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಗಾಲದಲ್ಲಿ ತಣ್ಣಗೆ ಇದನ್ನು ಮಾಡಿಕೊಟ್ರೆ ಪುಡಿಂಗು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕುದಿಸ್ಬೇಕಿದು. ಇಷ್ಟು ಕುದಿಸಿದ್ರೆ ಸಾಕು. ಇದು ತಣ್ಣಗಾದರೆ ಗಟ್ಟಿಯಾಗುತ್ತೆ. ನೋಡಿ, ಇಷ್ಟು ಕುದಿಸಿದ್ರೆ ಸಾಕು. ತಣ್ಣಗಾಗಕ್ಕೆ ಬಿಡೋಣ. ತವ ಇಡ್ತಾಯಿದ್ದೀನಿ. ಇದು ಬ್ರೆಡ್ಡೆಲ್ಲ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬ್ರೆಡ್ ತೊಗೊಂಡಿದ್ದೀನಿ ನೋಡಿ, ಕಪ್ಪು ಭಾಗ ಎಲ್ಲ ತೆಗೆದು ಸ್ವಲ್ಪ ತುಪ್ಪ ಹಚ್ಚಿ ಬಿಸಿ ಮಾಡ್ಕೋಬೇಕು. ಏನು ಜಾಸ್ತಿ ಏನು ಬೇಕಾಗಿಲ್ಲ, ಸ್ವಲ್ಪ. ಏನು ಕಪ್ಪು ಥರ ಏನು ಮಾಡೋಂಗಿಲ್ಲ, ಸುಮ್ಮನೆ ಸ್ವಲ್ಪ ಡ್ರೈ ಆದರೆ ಸಾಕು. ಬ್ರೆಡ್ಡು ಮೆತ್ತಗಿರೋದು ನೋಡಿ. ಎಲ್ಲ ಬ್ರೆಡ್ಡು ಬಿಸಿ ಮಾಡ್ಕೊಂಡಿದ್ದೀನಿ. ಮತ್ತೆ ಇಡ್ತಾಯಿದ್ದೀನಿ. ಇದು ಒಂದರಲ್ಲಿ ಅರ್ಧ ಭಾಗ ಮಾಡಿದ್ದೀನಿ, ಬೇಕಾಗುತ್ತೆ ಸೈಡ್ಗೆ ಇಡೋಕ್ಕೆ ಕಂಟೈನರ್ಗೆ. ಸುಮ್ಮನೆ ಸ್ವಲ್ಪ ಹಚ್ಚೋದಷ್ಟೇ, ಚೆನ್ನಾಗಿ ಫ್ರೈ ಆಗಲಿ ಅಂತ. ಈ ಥರ ಎಲ್ಲ ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಬ್ರೆಡ್ಡು.
ನೋಡಿ ತಣ್ಣಗಾದ್ಮೇಲೆ ಇಷ್ಟು ಗಟ್ಟಿಯಾಗಿದೆ. ಇಷ್ಟು ಗಟ್ಟಿಯಾಗ್ಬಿಟ್ಟಿದೆ ಇದು. ಒಂದು ಕಂಟೈನರ್ ಇಡ್ತಾಯಿದ್ದೀನಿ. ಗಾಜು ಯಾವುದು ಇರುತ್ತೆ ನಿಮ್ಮ ಇಷ್ಟ, ನಮ್ಮ ಇಷ್ಟ, ನಾವು ಇಡ್ಬೋದು. ನನ್ನ ಹತ್ರ ಇದು ಇತ್ತು, ಇಡ್ತಾಯಿದ್ದೀನಿ. ಈಗ ಬ್ರೆಡ್ ಜೋಡಿಸ್ಕೊತಾ ಇದ್ದೀನಿ. ಈ ಕಸ್ಟರ್ಡ್ ಹಾಲು ಹಾಕಬೇಕು ಇದಕ್ಕೆ. ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಈಗ ದ್ರಾಕ್ಷಿ, ಇದು ಕಪ್ಪು ದ್ರಾಕ್ಷಿ, ನಮ್ಮ ಹತ್ರ ಯಾವುದು ಇರುತ್ತೆ ಅದನ್ನು ನಾವು ಜೋಡಿಸ್ಕೋಬೋದು. ಮನೇಲಿ ಯಾವುದು ಬಾಳೆಹಣ್ಣಿದ್ರೆ ಬಾಳೆಹಣ್ಣು ಯಾವುದಾದ್ರೂ ಜೋಡಿಸ್ಕೋಬೋದು. ಸ್ಟ್ರಾಬೆರಿ, ಈಗ ಮತ್ತೆ ಬ್ರೆಡ್ ಜೋಡಿಸ್ತೀನಿ. ಹೀಗೆ ಎಲ್ಲ ಜೋಡಿಸ್ಕೋಬೇಕು. ಹೀಗೆ ಎಲ್ಲ ಜೋಡಿಸ್ಕೊಂಡು ಕಸ್ಟರ್ಡ್ ಹಾಲು ಹಾಕ್ತಾ ಇರಬೇಕು. ಇದು 2ನೇ ಟ್ರಿಪ್ಪು. ಇದಕ್ಕೆ ನಾನು ಮಿಕ್ಸು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ, ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋದು. ದ್ರಾಕ್ಷಿ, ಗೋಡಂಬಿ, ನಮಗೇನು ಇಷ್ಟ ಬರುತ್ತೋ ಅದು, ಇಲ್ಲ ಫ್ರೂಟು ಏನಾದರೂ ಹಾಕೋಬೋದು. ಇದು ತಿನ್ನೋದಕ್ಕೆ ತಣ್ಣಗೆ ಇರುವಾಗ ತುಂಬ ಚೆನ್ನಾಗಿರುತ್ತೆ. 3ನೇ ಸರಿ ಮತ್ತೆ ಬ್ರೆಡ್ ಜೋಡಿಸ್ತಾ ಇದ್ದೀನಿ. ಹೀಗೆ ಎಲ್ಲ ಜೋಡಿಸಿ ಅಂದರೆ ಆಯಿತು. ಕೊನೆಯದಾಗಿ ಪುಡಿಂಗ್ ಹಾಕ್ತಾಯಿದ್ದೀನಿ, ಕಸ್ಟರ್ಡ್. ನೋಡಿ ಎಲ್ಲ ಹಾಕಿದ್ದೀನಿ. ಇದು ಈಗ ಫ್ರಿಜ್ಜಲ್ಲಿ ಇಡಬೇಕು. ಚೆನ್ನಾಗಿ ಗಟ್ಟಿಯಾಗಬೇಕು. ಮುಚ್ಚಿ ಇಟ್ಬಿಟ್ರೆ ಆಯಿತು. ಬ್ರೆಡ್ ಕಸ್ಟರ್ಡ್ ಪುಡಿಂಗ್ ರೆಡಿ ಇದೆ. ತೆಗೆದು ನೋಡೋಣ. ಗಟ್ಟಿಯಾಗಿದೆ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಬಾಯಲ್ಲಿ ನೀರು ಬರ್ತಾಯಿದೆ ತಿನ್ನೋದಕ್ಕೆ. ನಿಮಗಿದು ಇಷ್ಟವಾಗಿದ್ದೆ ಇಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.